ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಸರು ಕಾಳಿನಿಂದ ಒಂದು ರುಚಿಯಾದ ವಡೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಬನ್ನಿ ರೆಸಿಪಿ ಹೇಗಿದೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಇದಕ್ಕೆ ಅರ್ಧ ಕಪ್ನಷ್ಟು ಹೆಸರು ಕಾಳನ್ನು 6 ಗಂಟೆ ನೀರಿನಲ್ಲಿ ನೆನೆ ಹಾಕಬೇಕು. 6 ಗಂಟೆ ಆದಮೇಲೆ ಇದರ ಒಂದು ವಡೆಯನ್ನು ನಾವು ಯಾವಾಗ ಮಾಡಲಿಕ್ಕೆ ರೆಡಿ ಮಾಡ್ತೇವೆ ಅದರ 5 ನಿಮಿಷ ಮುಂಚೆ ಇದಕ್ಕೆ 2 ಸ್ಪೂನ್ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ಳಿ. 5 ನಿಮಿಷ ನೆನೆಸಿದರೆ ಸಾಕು. ಅಕ್ಕಿ ಆ ರೀತಿ ಹಾಕೋದ್ರಿಂದ ವಡೆ ಗರಿ ಗರಿಯಾಗಿ ಬರುತ್ತೆ. ಈಗ ಇದರ ನೀರನ್ನೆಲ್ಲ ಬಸಿದು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ 3 ಹಸಿಮೆಣಸಿನಕಾಯಿ, 1 ಸಣ್ಣ ತುಂಡು ಶುಂಠಿ ಹಾಕ್ಕೊಳ್ಳಿ, 2 ಸ್ಪೂನ್ನಷ್ಟು ಈರುಳ್ಳಿ ಚೂರುಗಳು ಅಥವಾ ಒಂದು ಸಣ್ಣ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನಾವು ವಡೆಗೆ ಎಲ್ಲ ರುಬ್ತೀವಲ್ವ, ಕಡಲೆಬೇಳೆ ವಡೆಗೆ, ಆ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ಮೊದಲು ನೀರು ಹಾಕದೆ ರುಬ್ಬಿ, ನೀರು ಬೇಕಾದರೆ 1-2 ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಈಗ ತರಿಯಾಗಿ ರುಬ್ಬಿರೋದನ್ನು ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. 1/4 ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 3 ಸ್ಪೂನ್ನಷ್ಟು ಸಣ್ಣದಾಗಿ ಹೆಚ್ಚಿದ ಕರಿಬೇವು, ನಂತರ 3/4 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ಹಿಂಗಿನ ಪುಡಿ ಸೇರಿಸ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಲುಪ್ಪು ಇಲ್ಲ ಅಂದರೆ ಪುಡಿ ಉಪ್ಪು ಆದರೆ ಈ ಹಂತದಲ್ಲಿ ನೀವು ಹಾಕೋಬೋದು. ನಮ್ಮ ಅಡುಗೆ ನಿಮ್ಮ ರುಚಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫೇಸ್ಬುಕ್ ಪೇಜ್ ಕೂಡ ಇದೆ, ಅದಕ್ಕೂ ಕೂಡ ಫಾಲೋ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಒಂದು ಉಂಡೆ ತಗೊಂಡು ನೋಡಿ, ಆಮೇಲೆ ವಡೆ ರೀತಿ ಈ ರೀತಿ ತಟ್ಟಿಕೊಳ್ಳಿ ಕೈಯಲ್ಲೇ. ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಸಾಧಾರಣ ಬಿಸಿ ಆಗುವಾಗ ಈ ರೀತಿ ಕೈಯಲ್ಲಿ ವಡೆಯನ್ನು ತಟ್ಟಿ ಇದಕ್ಕೆ ಒಂದೊಂದಾಗಿ ಬಿಡಬೇಕು. ನಾನು ಈ ಪ್ಯಾನ್ನಲ್ಲಿ ತುಂಬ ಜಾಸ್ತಿ ಎಣ್ಣೆ ಹಾಕಲಿಲ್ಲ. ಕಟ್ಲೆಟ್ ಮಾಡೋದಕ್ಕೆ ಎಣ್ಣೆ ಹಾಕ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಎಣ್ಣೆಯಲ್ಲಿ ಕೂಡ ಕಡಲೆಬೇಳೆ ವಡೆ ಥರ ಫ್ರೈ ಮಾಡ್ಕೋಬಹುದು. ಈ ರೀತಿ ಪ್ಯಾನ್ನಲ್ಲಿ ಹಾಕ್ಕೊಳ್ಳುವಾಗ ಸ್ವಲ್ಪ ಈ ರೀತಿ ಗ್ಯಾಪ್ ಇರಬೇಕು ನೋಡಿ. ಆ ರೀತಿ ಆದರೆ ಮಾತ್ರ ನಮಗೆ ತುಂಬ ಗರಿ ಆಗಿ ಬರುತ್ತೆ. ಮುದ್ದೆ ಎಲ್ಲ ಹಾಕಿಬಿಟ್ರೆ, ಅಂದರೆ ಇನ್ನೂ ಸ್ವಲ್ಪ ಸ್ಪೇಸ್ ಇದೆ ಅಂತ ಅಂದ್ಬಿಟ್ಟು ಇನ್ನೊಂದು ಹಾಕಿಬಿಟ್ರೆ ನೀವು, ಅಲ್ಲಿ ಸ್ವಲ್ಪನೂ ಜಾಗ ಇಲ್ಲ ಅಂದರೆ ಗರಿ ಆಗಿ ಬರೋದಿಲ್ಲ ಮತ್ತು ಬೇಗ ಫ್ರೈ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಗ್ಯಾಪ್ ಇರಬೇಕು. ಆಮೇಲೆ ಮೇಲ್ಗಡೆ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನೀವು ನಿಧಾನ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ತುಂಬ ಲೋ ಫ್ಲೇಮ್ ಅಲ್ಲ, ತುಂಬ ಹೈ ಫ್ಲೇಮು ಅಲ್ಲ, ಒಂದು ಮೀಡಿಯಮ್ ಆಗಿ ಉರಿ ಇರಬೇಕು. ಆಗ ಕರೆಕ್ಟಾಗಿ ಬೇಯುತ್ತೆ, ಒಂದೇ ಸಮ ಬೇಯುತ್ತೆ ಎಲ್ಲ ಕೂಡ. ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಟರೆ ತಕ್ಷಣ ಎಲ್ಲ ಎಣ್ಣೆ ಅನ್ನೋದು ಎಳ್ಕೊಂಡು ತುಂಬ ಗರಿ ಆಗಿ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಸೈಡ್ ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡ್ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳಿನಿಂದ ಮಾಡಿರೋದು ಶರೀರಕ್ಕೆ ಕೂಡ ತುಂಬ ತಂಪು. ಇದನ್ನು ನೀವು ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ಈಗ ನೋಡ್ಬೋದು ನೀವು, ತುಂಬಾ ಕ್ರಿಸ್ಪಿಯಾಗಿ ಗರಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಒಂದು ವಡೆ ಇದೆಯಲ್ವ, ಅದೇ ಥರ ನಿಮಗೆ ರುಚಿ ಕೊಡುತ್ತೆ ಇದು. ಬೇರೆ ಸೊಪ್ಪುಗಳು ನಿಮಗೆ ಇಷ್ಟ ಇದ್ದರೆ ಬೇರೆ ಸೊಪ್ಪುಗಳನ್ನು ಕೂಡ ಹಾಕಿ ಮಾಡಿ, ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಆದಮೇಲೆ ಕೊನೆಯದಾಗಿ ಅರ್ಧ ನಿಮಿಷ ಉರಿಯನ್ನು ನೀವು ಹೈ ಫ್ಲೇಮ್ನಲ್ಲಿ ಇಡಬೇಕು. ತುಂಬ ಬಿಸಿ ಆಗುತ್ತೆ ನೋಡಿ, ಆಗ ಇದು ಎಣ್ಣೆ ಎಲ್ಲ ವಾಪಸ್ ಬಿಟ್ಕೊಳ್ಳುತ್ತೆ. ಅದರಲ್ಲಿ ಎಷ್ಟು ಎಣ್ಣೆ ಎಳ್ಕೊಂಡಿದೆ ಅದೆಲ್ಲ ವಾಪಸ್ ಬಿಟ್ಕೊಳ್ಳುತ್ತೆ. ಆಗ ನೀವು ಇದನ್ನು ತೆಗಿಬೇಕು. ಎಲ್ಲನೂ ಹಾಗೆಯೇ ಫ್ರೈ ಮಾಡುವಂತಹ ಐಟಮನ್ನು ಅದೇ ಥರ ನಾವು ಮಾಡ್ಕೊಳ್ಬೇಕು. ಆಗ ನಿಮಗೆ ಗರಿ ಆಗಿ ಬರೋದಕ್ಕೆ ಇದೊಂದು ಟಿಪ್ಸ್ ಕೂಡ. ಅಕ್ಕಿಯನ್ನು ಹೆಸರು ಕಾಳು ಅರೆಯೋದಕ್ಕಿಂತ 5 ನಿಮಿಷ ಮುಂಚೆ ಹಾಕಿದರೆ ಸಾಕು. ಅದೇ ಇದಕ್ಕೆ ಕ್ರಿಸ್ಪಿನೆಸ್ ಕೊಡೋದು. ಒಳ್ಳೆ ಕುರುಮ್ ಅಂತ, ಅಂದರೆ ಹೊರಗಡೆ ನಮಗೆ ತಿನ್ನುವಾಗ ಅದು ಕುರುಮ್ ಥರ ಇರುತ್ತೆ, ಒಳಭಾಗದಲ್ಲಿ ಒಂದು ರೀತಿ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಒಂದು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.